ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಪಿ ಎಮ್ ಕಿಸಾನ್ ಯೋಜನೆಯ 19ನೇ ಕಂತಿನ ಫಲಾನುಭವಿಗಳ ಪಟ್ಟಿಯ ಬಿಡುಗಡೆಯ ವಿವರವನ್ನು ತಿಳಿದುಕೊಳ್ಳೋಣ. ಈ ಪಟ್ಟಿಯಲ್ಲಿ ರೈತರಿಗೆ ಇನ್ನು ಮುಂದೆ 19ನೇ ಕಂತಿನಲ್ಲಿ ಜಮಾ ಆಗುವ ರೈತರ ಹೆಸರುಗಳು ಇರುತ್ತದೆ. ನೋಡ್ಬೋದು ಫ್ರೆಂಡ್ಸ್, ರೈತರ ಫಲಾನುಭವಿಗಳ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ಮೊಬೈಲ್ನಲ್ಲೇ ಚೆಕ್ ಮಾಡಿಕೊಳ್ಳುವುದು ಹೇಗೆ ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಪಿ ಎಮ್ ಕಿಸಾನ್ ಯೋಜನೆಯ 18ನೇ ಕಂತಿನ ಹಣವು ಅಕ್ಟೋಬರ್ 5ರಂದು ರೈತರ ಖಾತೆಗೆ ಜಮಾ ಮಾಡಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಚಾಲನೆ ನೀಡಿದ್ದು ತಮಗೆಲ್ಲ ಗೊತ್ತಿದ್ದ ಸಂಗತಿ. ದೇಶದ 9 ಕೋಟಿ ರೈತರ ಖಾತೆಗೆ ಸುಮಾರು 20,000 ಕೋಟಿ ರೂಪಾಯಿಗಳ ಏಕಕಾಲಕ್ಕೆ ಪಿ ಎಮ್ ಕಿಸಾನ್ ಹಣ ಜಮಾ ಮಾಡಲಾಯಿತು. ಆದರೆ ಈಗ ಕೆಲವು ರೈತರಿಗೂ ಜಮೆಯಾದರೆ ಇನ್ನು ಕೆಲವರಿಗೆ ರೈತರ ಖಾತೆಗೆ ಜಮೆ ಆಗಿರುವುದಿಲ್ಲ. ಯಾವ ಕಾರಣಕ್ಕೆ ಜಮೆ ಆಗಿರುವುದಿಲ್ಲ ಎಂಬುದು ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಾವು ಮೊದಲನೇದಾಗಿ ನಮ್ಮ ಪಿ ಎಮ್ ಕಿಸಾನ್ 19ನೇ ಕಂತಿನ ಹಣ ಪಡಿಬೇಕಾದ್ರೆ ನಾವು ನಮ್ಮ ಪಿ ಎಮ್ ಕಿಸಾನ್ನ KYC ಆಗಿದೆ ಅಥವಾ ಇಲ್ಲವೋ ಎಂದು ಮೊದಲನೇದಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಮೊದಲನೇದಾಗಿ ನಮ್ಮ ಪಿ ಎಮ್ ಕಿಸಾನ್ ಯೋಜನೆಯ KYC ಆಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಮ್ಮ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ 19ನೇ ಕಂತಿನ ಹಣವು ನಮ್ಮ ಖಾತೆಗೆ ಜಮಾ ಆಗಬೇಕಾದ್ರೆ ನಮ್ಮ ಪಿ ಎಮ್ ಕಿಸಾನ್ ಯೋಜನೆಯ KYC ಆಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್, ನಾವು ಮೊದಲನೇದಾಗಿ ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೇರವಾಗಿ ಈ ವೆಬ್ಸೈಟ್ಗೆ ಬರ್ಬೋದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಕೊಡಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಕೊಡ್ರಿ. ಅದೇ ಥರ ನೋಡೋಣ ಫ್ರೆಂಡ್ಸ್, ಇವಾಗ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡ್ತಾ ಇದ್ದೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ KYC ಆಲ್ರೆಡಿ ಅಪ್ಡೇಟ್ ಆಗಿರೋದ್ರಿಂದ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ KYC ಈಸ್ ಆಲ್ರೆಡಿ ಡನ್ ನೋಡ್ಬೋದು. ಇದೇ ಥರ ನೀವು ಕೂಡ ನಿಮ್ಮ KYC ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆ KYC ಆಗಿದೆಯೋ ಅಥವಾ ಇಲ್ಲವೋ ಎಂದು ಈ ಥರ ತಿಳಿದುಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಮುಂದೆ ನಾವು KYC ಸಕ್ಸಸ್ಫುಲ್ ಆದಮೇಲೆ ನಮ್ಮ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ 19ನೇ ಕಂತಿನ ರೈತರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ನೋಡ್ಬೋದು ನಾವು ನಮ್ಮ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನಲ್ಲಿ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್, ನಾವು ಬೆನಿಫಿಷರಿ ಲಿಸ್ಟ್ ಸ್ಟೇಟಸ್ ಅಂತ ಆ್ಯಪ್, ಈ ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಈ ವೆಬ್ಸೈಟ್ಗೆ ಬರ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತಿದೆ. ಇಲ್ಲಿ ಕೆಳಗಡೆ ಸ್ಟೇಟು, ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ಬ್ಲ್ಯಾಕು, ವಿಲೇಜು ಸೆಲೆಕ್ಟ್ ಮಾಡಿ ಗೆಟ್ ರಿಪೋರ್ಟ್ ಕೊಡಬೇಕಾಗುತ್ತೆ. ಅದೇ ಥರ ನೋಡೋಣ ಫ್ರೆಂಡ್ಸ್, ನಾವು ಮೊದಲನೇದಾಗಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಿಮ್ಮ ಸ್ಟೇಟ್ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡೋಣ. ನೆಕ್ಸ್ಟು ನಮ್ಮ ಸಬ್ ಡಿಸ್ಟಿಕ್, ನಮ್ಮ ತಾಲೂಕು ಬರುತ್ತಲ್ಲ, ಸಬ್ ಡಿಸ್ಟಿಕ್ ಅಂದರೆ ನಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡೋಣ. ನೆಕ್ಸ್ಟು ನಮ್ಮ ಬ್ಲಾಕ್ ಅಂದರೆ ನಮ್ಮ ತಾಲೂಕು, ಹೋಬಳಿ ಬ್ಲಾಕ್ ಬರುತ್ತಲ್ಲ, ಬ್ಲಾಕ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ವಿಲೇಜ್, ನಿಮ್ಮ ವಿಲೇಜ್ ಯಾವುದು ಬರುತ್ತೆ ಆ ವಿಲೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ನಮ್ಮ ವಿಲೇಜ್ ಬರುತ್ತೆ ಫ್ರೆಂಡ್ಸ್, ನೋಡ್ಬೋದು ಇಷ್ಟೊಂದು ನಮ್ಮ ಹೋಬಳಿಯಲ್ಲಿ ಇಷ್ಟೊಂದು ವಿಲೇಜ್ಗಳು ಬರುತ್ತೆ. ಅದೇ ಥರ ನಿಮ್ಮ ವಿಲೇಜ್ ಯಾವುದು, ನಿಮ್ಮ ಊರು ಯಾವುದು ಎನ್ನುವುದನ್ನು ನೋಡಿಕೊಂಡು ಊರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ನಮ್ಮ ಊರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ಸ್ಟೇಟು ಸೆಲೆಕ್ಟ್ ಆಯಿತು, ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ಬ್ಲಾಕು ಮತ್ತು ವಿಲೇಜ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಗೆಟ್ ರಿಪೋರ್ಟ್ ಅಂತಿದೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಗೆಟ್ ರಿಪೋರ್ಟ್ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಲೋಡಿಂಗ್ ತೊಗೊಳ್ತು. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಗೆಟ್ ರಿಪೋರ್ಟ್ ಕೊಟ್ಟ ತಕ್ಷಣವೇ ನಮ್ಮ ಗ್ರಾಮದ ರೈತರ ಹೆಸರುಗಳು ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದು ರೈತರ ಹೆಸರುಗಳು ಇದೆ. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಗ್ರಾಮದ ರೈತರ ಪಿ ಎಮ್ ಕಿಸಾನ್ ಯೋಜನೆಯ 19ನೇ ಕಂತಿನ ಈ ಎಲ್ಲ ರೈತರ ಖಾತೆಗೆ ಜಮಾ ಆಗುತ್ತದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕಾಣುವಂಥ ಎಲ್ಲ ರೈತರ ಖಾತೆಗೆ 19ನೇ ಕಂತಿನ ಹಣವು ಇವರ ಖಾತೆಗೆ ಜಮಾ ಆಗುತ್ತಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೆಕ್ಸ್ಟ್ 1 2 3 ಸೀರಿಯಲ್ ನಂಬರ್ ಇದೆಯಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಸೆಕೆಂಡ್ ಸೀರಿಯಲ್ ನಂಬರ್ ಹೊಡೆದ್ರೆ ಮುಂದಿನ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ಅಲ್ಫಾಬೆಟ್ ಥರ ಓಪನ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಫಸ್ಟು A
ಅಲ್ಫಾಬೆಟ್ ಓಪನ್ ಆಯಿತು. ನೆಕ್ಸ್ಟ್ ಬಿ ಅಲ್ಫಾಬೆಟ್ಟು, ನೆಕ್ಸ್ಟ್ 3 ಅಂದರೆ ಸಿ ಅಲ್ಫಾಬೆಟ್ಟು. ಈ ಥರ ನಮ್ಮ ಹೆಸರನ್ನು ನೋಡಿಕೊಂಡು ಇದರಲ್ಲಿ ನಮ್ಮ ಹೆಸರು ಇದ್ದರೆ ನಮಗೆ ಖಂಡಿತವಾಗಿಯೂ 19ನೇ ಕಂತಿನ ಹಣವು ನಮ್ಮ ಖಾತೆಗೆ ಜಮಾ ಆಗುತ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.